ನಮಸ್ತೆ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ಸೊ ಇವತ್ತು ಆ್ಯಕ್ಚುಲಿ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದು ಸಂಜೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾಕಪ್ಪ ಅಂತ ಹೇಳಿದ್ರೆ ನಾಳೆ ವೆಡ್ಡಿಂಗ್ ಆ್ಯನಿವರ್ಸರಿ ಇರೋದ್ರಿಂದ ಸೊ ಫ್ಯಾಮಿಲಿ ಎಲ್ಲ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ. ಎಲ್ಲಿ ಹೋಗ್ತಿದ್ದೀವಿ, ಯಾರ್ಯಾರು ಹೋಗ್ತಾ ಇದ್ದೀವಿ, ಹಾಗೆ ಯಾವ್ಯಾವ ಫ್ಯಾಮಿಲಿ ಜೊತೆ ಹೋಗ್ತಾ ಇದ್ದೀನಿ ಅಂತ ಹೇಳಿ. ಯಾವ್ಯಾವ ಫ್ಯಾಮಿಲಿ ಅಂತಂದರೆ ಇಲ್ಲಿನವರ ಅಥವಾ ಅಮ್ಮನ ಮನೆ ಕಡೆಯವರ ಅಕ್ಕ ಯಾರ್ಯಾರು ಹೋಗ್ತಾ ಇದ್ದೀವಿ ಅಂತ ನಿಮಗೆ ವಿಡಿಯೋನ ಮುಂದೆ ನಾನು ತಿಳಿಸ್ತಿದ್ದೀನಿ. ಆಮೇಲೆ ವೆಡ್ಡಿಂಗ್ ಆ್ಯನಿವರ್ಸರಿ ಪ್ರಯುಕ್ತ ನಾವೆಲ್ಲಿ ಹೋಗ್ತಾ ಇದ್ದೀವಿ, ಹೆಂಗೆ ವೆಡ್ಡಿಂಗ್ ಆ್ಯನಿವರ್ಸರಿ ಸೆಲೆಬ್ರೇಟ್ ಮಾಡ್ಕೊಂಡ್ವಿ ಅಂತ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಈಗ ಅಕ್ಕನ ಮಕ್ಕಳು ಇದ್ದಾಳೆ, ರಿತಿಕ್ಷಾ ಹಾಗೆ ಪಾಪು ಇದ್ದಾನೆ. ಸೊ ಯಾರ್ಯಾರಿಗೆ ಯಾವ್ಯಾವ ಥಿಂಗ್ಸ್ ಬೇಕು ಅಂತ ಹೇಳಿದ್ರೆ, ಯಾಕೆಂದರೆ ಟ್ರೈನ್ ಇರೋದು ಆ್ಯಕ್ಚುಲಿ ನಾಳೆ ಸಂಜೆ 7 o'clock ಇರೋದು. ಸೊ ಆಗ ಎಲ್ಲ ಒಟ್ಟಿಗೆ ಮಾಡ್ಕೊಳಕ್ಕಾಗಲ್ಲ ಅಂತ ಹೇಳಿ ಇವಾಗಲೇ ಮಾಡ್ಕೊಂಬಿಡೋಣ ಅಂತ ಹೇಳಿ ಎಲ್ಲ ಪ್ಯಾಕ್ ಮಾಡ್ಕೊತಾ ಇದ್ದೀನಿ. ಸೊ ಏನೇನು ಪ್ಯಾಕ್ ಮಾಡ್ಕೊತೀನಿ, ಹಾಗೆ ಯಾರ್ಯಾರು ಹೋಗ್ತಾ ಇದ್ದೀವಿ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಬನ್ನಿ ಆಗಿದ್ದರೆ. ಸೊ ಫಸ್ಟು ಏನೇನು ಬೇಕು ಅಂತ ಹೇಳಿ ಎಲ್ಲ ಪ್ಯಾಕ್ ಮಾಡ್ಕೊಂಬಿಡೋಣ. ಪ್ಯಾಕ್ ಮಾಡ್ಕೊಳೋದು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸ್ಟಾರ್ಟ್ ಮಾಡಲಾ? ಸೊ ಎಲ್ಲ ಬಟ್ಟೆ ಹತ್ರ ಬರಬೇಕು. ಎಲ್ಲ ಬಟ್ಟೆ ತೆಗ್ದು ಹಾಕೊಂಡಿದ್ದೀನಿ. ಸೊ ಫಸ್ಟು ನಾನು ಇದರಲ್ಲಿ ಬೆಳಗ್ಗೆ ಹಾಕೊಂಡು ಹೋಗೋದೆಲ್ಲ ಕೆಳಗಡೆ ಇಟ್ಕೊಬಿಡ್ತೀನಿ. ಸೊ ಅಲ್ಲಿಗೆ ಏನು ತೊಗೊಂಡೋಗ್ಬೇಕು ಅನ್ನೋದನ್ನು ಫಸ್ಟ್ ಪ್ಯಾಕ್ ಮಾಡ್ಕೊಂಬಿಡ್ತೀನಿ. ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ನಾನು ಆಗಲೇ ಹೇಳಿದೆ ನಿಮಗೆ, ಕ್ಯೂರಿಯಾಸಿಟಿ ಇರಲಿ ಅಂತ. ಸೊ ನಾವು ಹೋಗ್ತಾ ಇರೋದು ಆ್ಯಕ್ಚುಲಿ ವೆಡ್ಡಿಂಗ್ ಡೇ ಪ್ರಯುಕ್ತ ದೇವಸ್ಥಾನಕ್ಕೆ ಹೋಗ್ತಾ ಇರೋದು. ಯಾವ ದೇವಸ್ಥಾನ ಎಲ್ಲಿಗೆ ಅಂತ ಹೇಳ್ತೀನಿ. ಸೊ ದೇವಸ್ಥಾನ ಆಗಿರೋದ್ರಿಂದ ದೇವಸ್ಥಾನದಲ್ಲಿ ಸ್ಯಾರಿ ಹಾಕೊಳ್ಳೋಣ ಅಂತ ಅಂದ್ಕೊಂಡು ನಾವು 4 ಜನ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಹಾಗೆ ಇದು ಆ್ಯಕ್ಚುಲಿ ಈ ಸ್ಯಾರಿನ 4 ಜನ ಒಂದೇ ಥರದ್ದು ತೊಗೊಂಡಿದ್ದೀವಿ ನಾವು. ಸೊ ದೇವಸ್ಥಾನಕ್ಕೆಲ್ಲ ಸ್ಯಾರಿನೇ ಬೇಕಲ್ವಾ, ಹಾಗಾಗಿ ಎಲ್ಲರೂ ಒಂದೇ ಥರ ಇರಲಿ ಅಂತ ಹೇಳಿ ದೇವಸ್ಥಾನಕ್ಕೆ ಸ್ಯಾರಿ ತೊಗೊಂಡಿದ್ದೀನಿ. ಇನ್ನು ಪಾಪುಗೆ ಎಲ್ಲರಿಗೂ ಗೊತ್ತೇ ಇದೆ, ಪಾಪುದೇನು ಜಾಸ್ತಿ ಡ್ರೆಸ್ ಇರಲ್ಲ. ಸೊ ಅವನಿಗಲ್ಲಿ ಒಂದು ಜೊತೆ ಇಟ್ಕೊಂಡಿದ್ದೀನಿ, ಇನ್ನೂ ಒಂದು ಸ್ವಲ್ಪ ಇಟ್ಕೋಬೇಕು ಅವನಿಗೆ. ಸೊ ಪಾಪುದು ರೆಡಿ ಆಯಿತು. ಈಗ ರಿತಿಕ್ಷನ್ದು ಇನ್ನು ಅಲ್ಲಿ ನಾವು ಒಂದು ಆ್ಯಕ್ಚುಲಿ ಏನಂದರೆ ದೇವಸ್ಥಾನದಲ್ಲೇ ಒಂದು ರೂಮ್ ಎಲ್ಲ ಬುಕ್ ಮಾಡಿದ್ದೀವಿ. ಸೊ ಅಲ್ಲೇ ಎಲ್ಲ ಫ್ರೆಶ್ ಅಪ್ ಆಗಿರೋದ್ರಿಂದ ಮತ್ತೆ ಒಂದ್ಸಲಿ ಫ್ರೆಶ್ ಅಪ್ ಆಗ್ತೀವಲ್ಲ, ಹಾಗಾಗಿ ಎಲ್ಲ ಇಲ್ಲೇ ರೆಡಿ ಮಾಡ್ಕೊಂಬಿಡೋಣ ಅಂತ ಹೇಳಿ ರೆಡಿ ಮಾಡ್ಕೊತಾ ಇದ್ದೀನಿ. ಇನ್ನು ಲೋಕಿಗೆ ಒಂದು ಜೊತೆ, ಪಾಪುಗೆ ಒಂದು ಜೊತೆ, ಎಲ್ಲರಿಗೂ ಈಗಲೇ ಇಟ್ಕೊಬಿಟ್ರೆ ಸ್ವಲ್ಪ ಫ್ರೀ ಆಗ್ತೀನಿ. ಇಲ್ಲಾಂದರೆ ಅಲ್ಲಿ ಗಡಿಬಿಡಿ ಅನ್ನಂಗೆ ಆಗುತ್ತೆ. ಹಾಗಾಗಿ ಇಲ್ಲಾಂದರೆ ಸುಮ್ಮನೆ ಟೆನ್ಷನ್ ಆಗಿಬಿಡ್ತೀವಿ ಹೋಗುವಾಗ, ಅಯ್ಯೋ ನಾನು ಇದು ತೊಗೊಂಡಿಲ್ಲ ಅದು ತೊಗೊಂಡಿಲ್ಲ ಅಂತ. ಈಗಲೇ ಕ್ಲಿಯರಾಗಿ ಮಾಡ್ಕೊಂಬಿಡೋಣ ಅಂಥೇಳಿ ಎಲ್ಲ ಸೆಗ್ರಿಗೇಟ್ ಮಾಡಿ ಇಟ್ಕೊಂಡಿದ್ದೀನಿ. ಫಸ್ಟ್ ಯಾರ್ದಿಲ್ಲ ಅಂತ ಹೇಳಿದ್ರು ಮಕ್ಕಳದಿರ್ಬೇಕಲ್ಲ. ಸೊ ಫಸ್ಟ್ ಮಕ್ಕಳದು ಬೇಕಾದರೆ ನಾವು ಹೆಂಗಾದರೂ ಅಡ್ಜಸ್ಟ್ ಮಾಡ್ಕೊಂಬಿಡ್ಬೋದು. ಸೊ ಮಕ್ಳಿಗಾಗಲ್ಲ. ಇದು ರಿತಿಕ್ಷನ್ಗೆ ಬೆಳಗ್ಗೆ ಅಲ್ಲಿ ಇಟ್ಕೊಳಕ್ಕೆ ತೊಗೊಂಡಿದ್ದೀನಿ. ಹೆಣ್ಮಕ್ಳು ಬಟ್ಟೆ ನೋಡೋಕ್ಕೆ ಚಂದ ಅಲ್ವಾ. ಇದು ಕಾಂಬಿನೇಷನ್ ಆಗಿ ಪ್ಯಾಂಟ್ ಕೂಡ ಕೊಟ್ಟಿದ್ದಾರೆ. ಇದು ರಿತಿಕ್ಷನ್ಗೆ ಇದು ಮೇಲ್ಗಡೆ ಸ್ಕರ್ಟ್ ಕೊಟ್ಟಿದ್ದಾರೆ. ಇದು ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಇದು ಅವಳಿಗೆ ಇಷ್ಟ. ಸೊ ಹಾಗಾಗಿ ಇದನ್ನೇ ಅವಳಿಗೆ ತೊಗೊಂಡಿದ್ದೀನಿ ಬೆಳಗ್ಗೆ ಹಾಕೋಕ್ಕೆ. ಇನ್ನು ನಾಳೆ ಇಲ್ಲಿಂದ ಹೋಗಬೇಕಾದ್ರೆ ಅವಳಿಗೆ ಪ್ಯಾಂಟ್ ಶರ್ಟ್ ತೊಗೊಂಡಿದ್ದೀನಿ. ಸೊ ಇದು ಒಂದು ಜೊತೆ ಇಟ್ಕೊಂಡಿದ್ದೀನಿ. ಇನ್ನು ಅಲ್ಲಿ ಫ್ರೆಶ್ ಅಪ್ ಆದರೆ ಸ್ನಾನ ಎಲ್ಲ ಆಗಬೇಕಲ್ಲ. ಸೊ ಅದಕ್ಕೆ ಅಲ್ಲಿಗೂ ಒಂದೊಂದು ಜೊತೆ ಇರಲಿ ಅಂತ ಹೇಳಿ ಇಟ್ಕೊಬಿಟ್ಟಿದ್ದೀನಿ. ಇನ್ನು ಇದು ಆ್ಯಕ್ಚುಲಿ ಏನು ಗೊತ್ತಾ, ಹೊಸ ಟಾಪು, ಫೀಡಿಂಗ್ ಟಾಪ್ಸ್ ನಾನು ತರಿಸಿದ್ದು. ಚೆನ್ನಾಗಿದೆ. ಇದು ಆ್ಯಕ್ಚುಲಿ ನಾನು ಮೀಶೋದಲ್ಲಿ ತರಿಸಿದ್ದು, 400 ರೂಪೀಸು. ಕಾಟನ್ ತರಿಸ್ಕೊಂಡಿದ್ದೆ ನಾನು. ಸೊ ಓಕೆ, ತುಂಬ ರಿಚ್ಚು ಅಂತಲೂ ಹೇಳೋಕ್ಕಾಗಲ್ಲ, ತುಂಬ ಪೂರ್ ಅಂತಲೂ ಹೇಳೋಕ್ಕಾಗಲ್ಲ. ಚೆನ್ನಾಗಿದೆ ಇದು. ಎಲ್ಲಾನ ದೇವಸ್ಥಾನಗಳಿಗೆ ವಿಸಿಟ್ ಮಾಡ್ಕೊಂಬರೋಕ್ಕೆ, ಮತ್ತು ಈ ಥರ ಈಗ ಪಾಪುಗೆ ಯಾರ್ಯಾರು ಫೀಡ್ ಮಾಡಿಸ್ತಾ ಇದ್ದೀರೋ ಅವರೆಲ್ಲ ಒಂದು ಕಂಫರ್ಟ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇದು ಚೆನ್ನಾಗಿದೆ ಆ್ಯಕ್ಚುಲಿ ಕಾಟನ್. ಸೊ ಅದು ಒಂದು ಜೊತೆ ಇರಲಿ ಅಂತ ಇಟ್ಕೊಂಡಿದ್ದೀನಿ. ಇನ್ನು ಲೋಕಿ ಡ್ರೆಸ್ಸು, ನನ್ನ ಡ್ರೆಸ್ಸು ಪ್ಯಾಕ್ ಆಯಿತು. ಇದು ಲೋಕಿಗೆ ಬೆಳಗ್ಗೆ ಇಟ್ಕೊಳೋಕ್ಕೆ ಅಂತ ಇಟ್ಕೊಂಡಿದ್ದೀನಿ. ಸೊ ಜೀನ್ಸ್ ಮನೇಲೆಲ್ಲ ಆ್ಯಕ್ಚುಲಿ ನೈಟ್ ಪ್ಯಾಂಟ್ ಹಾಕೊತಾರೆ, ಇದು ಹೊರಗಡೆ ಹೋಗೋಕ್ಕೆ ಈ ಜೀನ್ಸ್ ಪ್ಯಾಂಟ್ ಇಟ್ಕೊಂಡಿದ್ದೀನಿ. ಸೊ ಇದು ಲೋಕಿದು. ಸೊ ಫೈನಲಿ ಲೋಕಿ ಡ್ರೆಸ್ಸು ಕೂಡ ಪ್ಯಾಕಪ್ ಆಯಿತು. ಸೊ ಎಲ್ಲರದ್ದು ಪ್ಯಾಕಪ್ ಆಯಿತು. ಇದೇನಪ್ಪ ಅಂತ ಹೇಳಿದ್ರೆ ಸ್ವಲ್ಪ ಜ್ಯುವೆಲರ್ಸ್ ಇಟ್ಕೊಂಡಿದ್ದೀನಿ. ಇದು ಯಾವುದೇ ಗೋಲ್ಡ್ ಅಲ್ಲ, ಆರ್ಟಿಫಿಷಿಯಲ್ ಇದು. ಯಾಕೆಂತ ಹೇಳಿದ್ರೆ ನಾವು ತುಂಬ ದೂರ ಹೋಗ್ತೀವಲ್ವ. ಈಗಂತೂ ಕಳ್ಳರು ತುಂಬ ಜಾಸ್ತಿ ಆಗಿದ್ದಾರೆ. ಅಷ್ಟು ದೂರ ಎಲ್ಲ ಗೋಲ್ಡ್ ಹಾಕೊಂಡು ಹೋಗೋದು ಸರಿಯಲ್ಲ ಅಂತ ಹೇಳ್ಬಿಟ್ಟು ಗೋಲ್ಡ್ ತೊಗೊಂಡಿಲ್ಲ. ಸುಮ್ಮನೆ ಮಾಮೂಲಿ ಏನಾದರೂ ಕೈಗೆ ಹಾಕೊಳಕ್ಕೆ ಆರ್ಟಿಫಿಷಿಯಲ್ ಅದು ಇದು ಅಂತ ಬೇಡ ಅಷ್ಟು ದೂರ ಎಲ್ಲ ಅಂಥೇಳಿ ಆರ್ಟಿಫಿಷಿಯಲ್ ತೊಗೊಂಡಿದ್ದೀನಿ.
ಯಾಕಂತ ಹೇಳಿದ್ರೆ ಗೋಲ್ಡ್ ಹಾಕ್ಕೊಂಡ್ರೆ ನಾವು ನೈಟ್ ಟ್ರೈನಲ್ಲೆಲ್ಲ ಟ್ರಾವೆಲ್ ಮಾಡೋದ್ರಿಂದ ನಮಗೂ ಭಯ, ಯಾರು ಏನು ಮಾಡ್ತಾರೋ ಅಂತ. ಆರ್ಟಿಫಿಷಿಯಲ್ ಆದರೆ ಯಾವುದು ಭಯ ಇಲ್ಲ. ಸೊ ಅದಕ್ಕೆ ಇದನ್ನು ತೊಗೊಂಡಿದ್ದೀನಿ. ಇದರಲ್ಲಿ ಒಂದು ಚೈನ್ ಮತ್ತು ಒಂದು ಸರ ಇಟ್ಕೊಂಡಿದ್ದೀನಿ. ಇದು ಕೂಡ ಆರ್ಟಿಫಿಷಿಯಲೇ, ಗೋಲ್ಡ್ ಅಲ್ಲ. ಇನ್ನು ಇದು ಋತ್ವಿಕ್ದು. ಸೊ ಮಕ್ಕಳ ಬಟ್ಟೆ ನೋಡೋಕ್ಕೆ ಚೆಂದ ಇದೆ. ಆ್ಯಕ್ಚುಲಿ ಹೊಸದು ಟ್ಯಾಗ್ ಕೂಡ ಹಿಂಗೆ ಇದೆ, ನೋಡ್ಬೋದು. ಅವ್ನಿಗೆ ಇವಾಗ ಸೆಕೆ ಆಗುತ್ತಲ್ಲ, ಅವ್ನಿಗೆ ಇರಿಟೇಷನ್ ಆಗಬಾರ್ದು, ಆದರೆ ಅವ್ನಿಗೆ ಎಕ್ಸ್ಟ್ರಾ ಇರಲಿ ಅಂಥೇಳಿ ಅವ್ನಿಗೊಂದು 2 ಜೊತೆ ಎಕ್ಸ್ಟ್ರಾ ಪ್ಯಾಕ್ ಮಾಡ್ಕೊತಾ ಇದ್ದೀನಿ. ಯಾಕೆಂತ ಹೇಳಿದ್ರೆ ಅಲ್ಲಿ ಹೆಂಗಿರುತ್ತೆ ಏನೋ ಗೊತ್ತಿಲ್ಲ, ಪಾಪುಗೆ ಸೆಕೆ ಆಗ್ಬೋದು ಏನಿಲ್ಲ. ಅದಕ್ಕೆ ಸಾಫ್ಟ್ ಆಗಿರೋ ಬಟ್ಟೆನೇ ಆಲ್ಮೋಸ್ಟ್ ಅವ್ನಿಗೆ ತೊಗೊಂಡಿದ್ದೀನಿ. ಇನ್ನು ಬೆಳಗ್ಗೆ ತೊಗೊಳೋದು ಕೂಡ ಎಲ್ಲ ಪ್ಯಾಕ್ ಮಾಡ್ಕೊಂಡಿದ್ದೀನಿ. ಇನ್ನೇನಿದ್ರು ಪಾಪುಗೆ ನೀರು ತೊಗೋಬೇಕು. ಯಾಕಂತ ಹೇಳಿದ್ರೆ ನಾವು ಹೊರಗಡೆ ಹೋದಾಗ ಬಿಸಿನೀರು ಏನಾದರೂ ಕುಡಿತೀವಿ, ಮಕ್ಳಿಗೆ ಹಂಗಾಗಲ್ವಲ್ಲ. ಸೊ ಋತ್ವಿಕ್ಗೆ ಮಾತ್ರ ಎಷ್ಟು ನೀರು ಬೇಕೋ ಅಷ್ಟು ಇಲ್ಲೇ ಕಾಯಿಸಿ ಎತ್ತಿಟ್ಕೊಬಿಡ್ತೀನಿ. ಪದೇ ಪದೇ ಎಲ್ಲೂ ಹೊರಗಡೆ ತೊಗೊಳಕ್ಕಾಗಲ್ಲ ಅವನಿಗೆ, ಹಾಗಾಗಿ ಅವನಿಗೆ ಮಾತ್ರ ಬಿಸಿನೀರು. ಸೊ ಇನ್ನು ರಿತಿಕ್ಷಾ ಈಗ ಎದ್ದು ಬಂದ್ಲು, ಮಲ್ಕೊಂಡಿದ್ಲು, ಒಂದು ಒದೆ ತಿಂದು ಮಲಗಿದ್ಲು. ಸೊ ಈಗ ಎದ್ಲು. ನೀನು ಬರಲ್ವಾ ರಿತಿಕ್ಷಾ? ಬೇಡ ಬಿಡಿ, ಇಲ್ಲೇ ಇರೋ. ಬರ್ತೀಯಾ? ಹಾಂ. ಸೊ ಇನ್ನು ಇವಳದು ಕೂಡ ಪ್ಯಾಕ್ ಮಾಡಿದ್ದೀನಿ. ಇನ್ನೇನಿದ್ರು ಈಗ ಒಂದು ಸ್ವಲ್ಪ ಅಡುಗೆ ಮಾಡಿ ಮಕ್ಕಳಿಗೆಲ್ಲ ಊಟ ಕೊಟ್ಬಿಟ್ಟು ಆಮೇಲೆ ನೆಕ್ಸ್ಟ್ ಏನೇನು ಪ್ಯಾಕ್ ಮಾಡ್ಕೊತೀನಿ ಅಂತ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ, ನೋಡಿದೆ. ಇನ್ನು ಇನ್ನೊಬ್ಳು ಮೋಟಿಗೆ ತಗೊಂಡಿದ್ದೀನಿ. ಈ ವಿಡಿಯೋದಲ್ಲಿ ನಿಮಗೆ ತೋರಿಸಿದ್ದೀನಿ, ಅಕ್ಕನ ಮಗಳು ಅಭಿ. ಆ್ಯಕ್ಚುಲಿ ಅವಳ ಬಟ್ಟೆ ಎಲ್ಲ ಅಕ್ಕ ಪ್ಯಾಕ್ ಮಾಡ್ಕೊಂಬರ್ತಾಳೆ. ಅವಳಿಗೆ ನಾಳೆ ಹೋಗೋದಕ್ಕೆ ಮಾತ್ರ ಇಲ್ಲಿದೆ. ಮಿಕ್ಕಿದ್ದೆಲ್ಲ ಅವಳಿಗೆ ಅಕ್ಕನೇ ಪ್ಯಾಕ್ ಮಾಡ್ಕೊಂಬರ್ತಾಳೆ. ಮೋಟಿ ವಿಡಿಯೋದಲ್ಲಿ ಬರೋಕ್ಕೆ ತುಂಬ ನಾಚ್ಕೊತಾ ಇದ್ದಾಳೆ. ಇಲ್ಲಿ ಮೋಟಿನ ತೋರಿಸ್ತೀನಿ ಹೆಂಗಿದ್ದಾಳೆ ಅಂತ. ನೋಡಿ, ಮೋಟಿನೂ ಇಲ್ಲೇ ಕೂತ್ಕೊಂಡಿದ್ದಾಳೆ ಬಟ್ಟೆ ಹತ್ರನೇ. ಸೊ ಅವಳು ಎಲ್ಲ ಪ್ಯಾಕ್ ಮಾಡ್ಕೊತಾ ಇದ್ದಾಳೆ ಏನೇನು ಬೇಕು ಅಂತ. ಅವಳು ನಾವು ಮೋಟಿ ಅಂತ ಕರಿತೀವಲ್ಲ, ಹಂಗಾಗಿ ಹಿಂಗಿದ್ದಾಳೆ ಅಲ್ವೇನೆ ಅಭಿ? ಹಾಂ, ಏನಿಲ್ಲ. ಇಲ್ಲೇ ಇರ್ತೀಯ ನೀನು? ಇಲ್ಲ, ನನಗೂ ಬುಕ್ ಆಗಿದೆ. ಬುಕ್ ಆಗಿದೆ. ಸೊ ಈಗ ಪಾಪುಗೆ ನೀರು ಕಾಯಿಸ್ಕೊಂಡು ಅವನದೊಂಚೂರು ರೆಡಿ ಮಾಡ್ಕೊಂಬಿಡೋಣ. ಸ್ವಲ್ಪ ಪಾತ್ರೆ ಎಲ್ಲ ತೊಳೆದಿಟ್ಬಿಟ್ಟಿದ್ದೆ. ಯಾಕೆ ಅಂತ ಹೇಳಿದ್ರೆ ಎಲ್ಲ ಒಂದೇ ಸಲ ಮಾಡ್ಕೊಳೋಕ್ಕೆ ಕಷ್ಟ ಆಗುತ್ತೆ ಅಂಥೇಳಿ. ಸೊ ಪಾತ್ರೆ ಎಲ್ಲ ತೊಳೆದಿಟ್ಟಿರೋದೆಲ್ಲ ಸ್ವಲ್ಪ ನೀರೆಲ್ಲ ಡ್ರೈ ಆಗಿತ್ತು, ಹಾಗಾಗಿ ಅದನ್ನ ಸ್ವಲ್ಪ ಜೋಡಿಸ್ಕೊಂಬಿಡೋಣ ಅಂಥೇಳಿ ಜೋಡಿಸ್ಕೊತಾ ಇದ್ದೆ. ಇಲ್ಲಾಂದರೆ ತುಂಬ ಜಾಸ್ತಿ ಆಗಿತ್ತು. ಅಲ್ಲಿದ್ದು ಕ್ಲೀನ್ ಮಾಡಿಕೊಂಡ್ರೆ ನನಗೂ ಈಸಿ ಆಗುತ್ತಲ್ಲ ಅಂಥೇಳಿ. ಸೊ ಪಾತ್ರೆ ಎಲ್ಲ ಜೋಡಿಸಿಟ್ಬಿಟ್ಟು ಸ್ವಲ್ಪ ಸಾಂಬಾರು ಕೂಡ ಇತ್ತು. ಅದನ್ನೇ ಅಡ್ಜಸ್ಟ್ ಆಗುತ್ತಾ ಇಲ್ಲೋ, ಬೇರೆ ಏನಾರು ಮಾಡಬೇಕಾ ಅಂತ ನೋಡ್ತಿದ್ದೆ. ಆಮೇಲೆ ಅನ್ನಿಸ್ತು, ಈಗ ಬೇರೆ ಏನಾದರೂ ಮಾಡಿದ್ರೆ ಮತ್ತು ಬೆಳಗ್ಗೆಗೆ ಇರಲ್ವಲ್ಲ ನಾವು, ವೇಸ್ಟ್ ಆಗುತ್ತೆ ಅಂಥೇಳಿ ಸ್ವಲ್ಪ ನುಗ್ಗೆಕಾಯಿ ಸಾಂಬಾರಿತ್ತು. ಸೊ ಅದೇ ನುಗ್ಗೆಕಾಯಿ ಸಾಂಬಾರಿಗೆ ಅನ್ನ ಇಟ್ಕೊಂಡ್ಬಿಟ್ಟೆ. ಯಾಕೆಂತ ಹೇಳಿದ್ರೆ ಇರೋದ್ರಲ್ಲಿ ಮ್ಯಾನೇಜ್ ಮಾಡೋಣ, ಏನೋ ವೇಸ್ಟ್ ಆಗಿಬಿಡುತ್ತೆ ಅಂಥೇಳಿ. ಈ ಕಡೆ ಸಾಂಬಾರು ಅನ್ನ ಯಾಕೆ ಎರಡೂ ಇಟ್ಬಿಟ್ಟು ಸ್ವಲ್ಪ ಮನೆಯೆಲ್ಲ ಹಂಗೆ ಕ್ಲೀನ್ ಮಾಡಿಟ್ಟೆ. ಅಷ್ಟರಲ್ಲಿ ಅನ್ನ ಕೊಡೋಕ್ಕೂ ಹೋಗ್ತು. ಹುಡುಗರಿಗೆ ಹೊಟ್ಟೆ ಹಸಿತು ಅಂತ ಹೇಳಿದ್ರಲ್ಲ. ಸೊ ಎಲ್ಲ ಕ್ಲೀನ್ ಮಾಡಿಟ್ಟು ಗ್ಯಾಸ್ ಕೂಡ ಆಫ್ ಮಾಡ್ಕೊಂಬಿಟ್ಟೆ. ಯಾಕೆಂತ ಹೇಳಿದ್ರೆ ಫಸ್ಟ್ ಗ್ಯಾಸ್ ಆಫ್ ಮಾಡಿಬಿಡ್ತೀನಿ, ನಾನು ಮರಿತೀನಿ ಅಂತ. ಸೊ ಹುಡುಗರಿಗೆ ಊಟ ಕೊಟ್ಬಿಡೋಣ ಅಂಥೇಳಿ ಎಲ್ಲ ಊಟ ಕೊಟ್ಬಿಟ್ರೆ ಬೇಗ ಕ್ಲೀನ್ ಮಾಡ್ಕೋಬೋದು, ಮತ್ತು ಅವರು ಕೂಡ ಬೇಗ ಮಲಗಲಿ ಅನ್ನೋ ಉದ್ದೇಶದಿಂದ ಫಸ್ಟ್ ಅವ್ರಿಗೆ ಊಟ ಕೊಟ್ಟೆ. ಇನ್ನು ಊಟ ಎಲ್ಲರೂ ಕೂತ್ಕೊಂಡು ಒಟ್ಟಿಗೆ ಊಟ ಮಾಡೋಣ ಅನ್ನೋ ಅಷ್ಟರಲ್ಲಿ ಈ ಕಡೆ ಪಾಪುಗೆ ನೀರು ಕೂಡ ಕಾದಿತ್ತು. ಸೊ ಫಸ್ಟ್ ನೀರು ಇಟ್ಕೊಂಬಿಡೋಣ ಅಂಥೇಳಿ ಕೆಟಲಲ್ಲಿ ನೀರು ಕಾಯಿಸಿಟ್ಕೊಂಡಿದ್ದೆ. ನಾವಾದರೆ ಹೊರಗಡೆ ಯಾವ ನೀರು ಕುಡಿದ್ರೂ ನಡೆಯುತ್ತೆ. ಸೊ ಮಕ್ಕಳಿಗೆ ಫ್ರೆಶ್ ಒಂದು ನೀರು ಬಿಟ್ಟು ಬೇರೆ ನೀರು ಹೋದರೆ ಶೀತ ಆಗುತ್ತಲ್ಲ, ಹಾಗಾಗಿ ಮನೆ ನೀರೇ ಅವ್ನಿಗೊಂದು 2-3 ಫ್ಲಾಸ್ಕ್ ತುಂಬಿಸ್ಕೊಂಬಿಡೋಣ ಅಂಥೇಳಿ ಕಾಯಿಸಿಟ್ಟಿದ್ದ ಫ್ಲಾಸ್ಕ್ಗೆಲ್ಲ ನೀರು ತುಂಬಿಸ್ಕೊಂಡೆ. ಇನ್ನು ನೀರು ತುಂಬಿಸ್ಕೊಂಡು ಒಟ್ಟಿಗೆ ಊಟ ಕೂಡ ಮಾಡ್ಕೊಂಬಿಡೋಣ ಅಂಥೇಳಿ ಊಟಕ್ಕೆ ಕೂತ್ಕೊಂಡ್ವಿ. ಇನ್ನು ಊಟಕ್ಕೆ ಕೂತ್ಕೊಂಡು ಮಕ್ಕಳಿಗೆಲ್ಲ ತಿನ್ನಿಸಿ ನಾನು ಕೂಡ ಎಲ್ಲ ಕ್ಲೀನ್ ಮಾಡಿಟ್ಟು ಮನೇಲಿ ಸ್ವಲ್ಪ ಜಾಸ್ತಿ ಮರಿತೀನಲ್ಲ ನಾನು, ನಿಧಾನಕ್ಕೆ ಏನೇನು ಪೆಂಡಿಂಗ್ ಇದೆ ಅಂಥೇಳಿ ಎಲ್ಲ ನೋಡ್ಕೊಂಡ್ವಿ. ಊಟ ಎಲ್ಲ ಮುಗಿಸಿ ನಮ್ಮ ಮಕ್ಕಳು ಒಂದು ಸ್ವಲ್ಪ ಮುದ್ದೆ ಕೂಡ ಬೇಕು ಅಂತ ಹೇಳಿದ್ರು, ಹಂಗಾಗಿ ಒಂದು ಸ್ವಲ್ಪ ಮುದ್ದೆ ಮಾಡಿ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ತಿಂದ್ವಿ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.